ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಹಗರಣದ ಹಂಗಾಮ ಜೋರಾಗ್ತಾ ಇದೆ. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದಿತ್ತು. ಈಗ ಇಂಧನ ಸಚಿವರು ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ ಹಗರಣದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಸಾಲು ಸಾಲು ಆರೋಪಕ್ಕೆ ಸಚಿವ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಕೆಟಿಪಿಪಿ ಆಕ್ಟ್ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಇಂಧನ ಸಚಿವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆ ನಿಯಮದ ಪ್ರಕಾರವೇ ನಡೆದಿದೆ. ಸ್ಮಾರ್ಟ್ ಮೀಟರ್ ಕಂಪನಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡೇನೆ ಖರೀದಿ ಮಾಡಲಾಗಿದೆ. ನಿಯಮದ ಅನ್ವಯವೇ ಸ್ಮಾರ್ಟ್ ಮೀಟರ್ ದರ ಕೂಡ ನಿಗದಿಯಾಗಿದೆ. 15,000 ಕೋಟಿ ಅಕ್ರಮ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಇವತ್ತೊಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ರು. ಅದರಲ್ಲಿ ಸ್ಮಾರ್ಟ್ ಮೀಟರ್ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎತ್ತಿದಂತಹ ಪ್ರಶ್ನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರ ಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಇಂಧನ ಸಚಿವರು ಮಾಡಿದ್ದಾರೆ. ಬಿಜೆಪಿಯ ಆರೋಪದ ಬೆನ್ನಲ್ಲೇ ಇವತ್ತು ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಸಚಿವ ಕೆಜೆ ಜಾರ್ಜ್ ಮಾಡಿರುವಂತಹದ್ದು. ಸಾಲು ಸಾಲು ಆರೋಪವನ್ನ ಬಿಜೆಪಿ ಮಾಡ್ತಾ ಇತ್ತು. ಸ್ಮಾರ್ಟ್ ಮೀಟರ್ನಲ್ಲೂ ಕೂಡ ರಾಜ್ಯ ಸರ್ಕಾರ ಲೂಟಿ ಹೊಡೆದಿದೆ ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದಿತ್ತು. ಬಿಜೆಪಿಯ ಹಲವು ನಾಯಕರುಗಳು ಆಡಳಿತ ಪಕ್ಷದ ಈ ವಿಚಾರವನ್ನ ಇಟ್ಟುಕೊಂಡು ದೊಡ್ಡ ಮಟ್ಟದ ಪ್ರಶ್ನೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ರು. ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯವಲ್ಲ. ಹೊಸ ಕನೆಕ್ಷನ್ಗೆ ಮಾತ್ರ ಸ್ಮಾರ್ಟ್ ಮೀಟರ್ ಕಡ್ಡಾಯ. ವಿಪಕ್ಷಗಳ ಆರೋಪಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯವಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಹೊಸ ಕನೆಕ್ಷನ್ಗೆ ಮುಂದಾಗ್ತಾರೋ ಅವರಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಕೆ ಮಾಡ್ಲಿಕ್ಕೆ ಮುಂದಾಗ್ತೇವೆ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಬೇರೆ ರಾಜ್ಯದಲ್ಲಿ 2,000-2,500 ಸಿಗೋ ಮೀಟರ್ ಕರ್ನಾಟಕದಲ್ಲಿ 4,000-5,000 ಆಗ್ತಾ ಇದೆ. ನಿರ್ವಹಣೆ ವೆಚ್ಚ ಬೇರೆ ರಾಜ್ಯದಲ್ಲಿ 51 ರೂಪಾಯಿ 50 ರೂಪಾಯಿ ಇದೆ. ನಮ್ಮ ಕರ್ನಾಟಕದಲ್ಲಿ 75. ಈಗ ನಾವು ನೋಡಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಟೆಂಡರ್ ಕರೆದು ಅದು ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ಸ್ಗೆ ಪ್ರತಿಯೊಬ್ಬರಿಗೆ ಕ್ವಾಲಿಫಿಕೇಶನ್ ಹಾಕ್ಬಿಟ್ಟು ಟೆಂಡರ್ ಕರೀ. ನಾವು ಹೋಗಿ ಗೂಗಲ್ ನೋಡ್ಬಿಟ್ಟು 1000 ಬಂದಿದೆ. ವಿಶ್ವನಾಥ್ ಅವರು ಹೇಳಿದ್ರು ಗೂಗಲಲ್ಲಿ 1,500 ಸಿಕ್ತು. ನೋಡ್ರಿ, ಈ ತರ ನೀವು ಹೇಳಿ, ನಾನು ಹೇಳ್ತಾ ಇದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ಹೇಳಿದ್ದೀನಿ. ಈಗ ನಾವು ಟೆಂಡರು ಕರಿಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಟೆಂಡರ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಸಪ್ಲೈ ಮಾಡೋರು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ನೀವು ಈಗ ಒಂದು ನಿಮಿಷ ಕೇಳಿ, ಮೀಟರ್ ಮ್ಯಾನುಫ್ಯಾಕ್ಚರ್ ಮಾಡುವವರು ಯಾವಾಗಲೂ ಮೀಟರ್ ಅಳವಡಿಸಲಿಕ್ಕೆ ಹೋಗೋದಿಲ್ಲ. ಈಗ ಇವರಿದಲ್ಲ, ನಮ್ಮ ಟೆಕ್ನಿಕಲ್ ಇದು ಕೊಡ್ತಲ್ಲ AMI ಅವರು, ಅವ್ರು ಮಾಡೋದಿಲ್ಲ. ಅದನ್ನು ಮಾಡಬೇಕಾಗಿರೋ ಒಬ್ಬರು ಇರ್ತಾರೆ. ಅದಕ್ಕೆ ನಾವು ಇಂತಿಂಥವ್ರು ಕ್ವಾಲಿಫಿಕೇಶನ್ ಇರೋರನ್ನು ತಗೊಳ್ಳಿದ್ದು ಹೇಳಿದೆ, ಅದ್ರ ಪ್ರಕಾರ ಅವರು ಮಾಡಿದ್ದಾರೆ. ನೀವು ಈಗ ನಾನು 4 ಲಕ್ಷ ಅಂದ್ಬಿಟ್ಟು ನನ್ನ ಇಷ್ಟ ಪ್ರಕಾರ ಮಾಡ್ಬೋದಾ? ನೀವು ಕಡಿಮೆ ಇದೆ ಅಂದ್ಬಿಟ್ಟು ನಾನು ಸಪ್ಲೈ ಮಾಡಿದರೆ ನಾಳೆ ಫೇಲ್ಯೂರ್ ಆದರೆ ಹೂಸ್ ಗೋಯಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ? ಈಗ ಮಧ್ಯಪ್ರದೇಶ ಅಂತ ಹೇಳಿದಿರ, ನಾನು ಈಗ ಡೀಟೇಲ್ಸ್ ಕೊಡ್ತೀನಿ. 2,500 ರೂಪಾಯಿಗೆ ಯಾವ ರಾಜ್ಯದಲ್ಲಿ ಸಮೇತ ಇದು ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಸ್ಪಷ್ಟನೆ. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಇಂಧನ ಇಲಾಖೆ ಮೇಲೆ ಬಂದಂತಹ ಆರೋಪಕ್ಕೆ ಕ್ಲಾರಿಫಿಕೇಶನ್ ಕೊಡುವ ಕೆಲಸವನ್ನು ಮಾಡಿದ್ದಾರೆ.